ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ದೇವರ ದಯದಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ ಬೆಳಗ್ಗೆ 5:15 ಆಗಿದೆ. ಮನೆ ಕ್ಲೀನಿಂಗು, ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ನೀರು ದೋಸೆ ಮಾಡೋದು ಅಂತ. ಸೊ ಅದಕ್ಕೆ ಅಕ್ಕಿ ನೈಟ್ ನೆನೆ ಹಾಕಿದ್ದೆ, ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆನೇ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹಾಲು ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವತ್ತು ನನ್ನ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆಯಾಗಿ 35 ವರ್ಷ ಕಂಪ್ಲೀಟ್ ಆಯಿತು. ಈ ಸಲ ಅವರು ಇಲ್ಲಿರೋದ್ರಿಂದ ನಾವು ಇಲ್ಲೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರಿಂದ ಅದರ ಲೆಕ್ಕದಲ್ಲಿ ಫುಡ್ ಡೊನೇಟ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಅದರ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕು. ಬೇಳೆ ಸಾರು ಆಲ್ಮೋಸ್ಟ್ ರೆಡಿ ಆಯಿತು. ಪಾಯಸಕ್ಕೆ ಅಂತ ಗೋಧಿ ನುಚ್ಚು ಬೇಯಕ್ಕಿಟ್ಟಿದ್ದೀನಿ. ಗೋಧಿ ನುಚ್ಚಿನ ಪಾಯಸ ಮಾಡೋದು ಅಂತ. ಲಾಸ್ಟ್ ಟೈಮ್ ನಾವು ಖೀರ್ ಮಾಡಿತ್ತು, ಸೊ ಅದಕ್ಕೆ ಈ ಸಲ ಗೋಧಿ ನುಚ್ಚಿನ ಪಾಯಸ ನೋಡ್ಬೋದು. ಏನೇ ಬ್ರೇಕ್ಫಾಸ್ಟ್ಗೆ ಇವತ್ತು ನೀರು ದೋಸೆ ಮತ್ತು ಚಟ್ನಿ. ನಮ್ಮನೇಲಿ ಜಾಸ್ತಿ ಮಾಡೋ ತಿಂಡಿ ಅಂದರೆ ಅದು ನೀರು ದೋಸೆ. ಯಾವಾಗಲೂ ಮಾಡ್ತಾ ಇರ್ತೀವಿ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕಂಫರ್ಟ್ ಫುಡ್ ಅಂತ ಇರುತ್ತಲ್ವಾ. ಸೊ ಅದನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ಸೊ ಹಾಗೆ ನಮ್ಮ ಮನೇಲಿ ನೀರು ದೋಸೆನ ಜಾಸ್ತಿ ಮಾಡ್ತೀವಿ. ನಂದು ಆ್ಯಕ್ಚುಲಿ ಒಬ್ಬರು ಫ್ರೆಂಡ್ ಇದ್ದಾರೆ, ಅದು ಏನೋ ಗೊತ್ತಿಲ್ಲ, ಅವ್ರು ಯಾವಾಗ ಫೋನ್ ಮಾಡಿದ್ರು ನಮ್ಮ ಮನೇಲಿ ಅವತ್ತು ನೀರು ದೋಸೆನೇ ಇರುತ್ತೆ. ಸೊ ಅದಕ್ಕೆ ಅವ್ರು ಯಾವಾಗಲೂ ಕೇಳ್ತಾ ಇರ್ತಾರೆ, ಅದು ಏನು ನಿಮ್ಮ ಮನೇಲಿ ಯಾವಾಗಲೂ ನೀರು ದೋಸೆ ಮಾಡ್ತಾ ಇರ್ತೀರಾ ಅಂತ. ಆದರೆ ನಮ್ಮ ಮನೇಲಿ ಹೆಂಗಂದರೆ ಎಷ್ಟು ಸಲ ಮಾಡಿದ್ರು ಅದು ಬೇಡ ಅಂತ ಅನಿಸಲ್ಲ. ಯಾರಿಗೂ ಆಗಲಿ, ನನಗಾಗಲಿ, ನನ್ನ ಹಸ್ಬೆಂಡ್ಗಾಗಲಿ, ಇಲ್ಲ ನನ್ನ ಮಗಳಿಗೂ ಅಷ್ಟೇ ನೀರು ದೋಸೆ ಅಂದರೆ ತುಂಬ ಫೇವ್ರೆಟು. ಗೋಧಿ ನುಚ್ಚಿನ ಪಾಯಸ ಮಾಡ್ತಾಯಿದ್ದೀನಿ. ನನ್ನ ಕಡೆ ರೈಸ್ ಬೇಯೋಕ್ಕೆ ಅಂತ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಬಿಸಿ ಆದಮೇಲೆ ಇದಕ್ಕೆ ಅಕ್ಕಿ ಹಾಕಿಬಿಟ್ರೆ ನಮ್ಮದು ರೈಸ್ ಕೂಡ ರೆಡಿ ಆಗುತ್ತೆ. ನಂತರ ಚಿಕ್ಕದು ಎಲ್ಲ ಮಾಡೋದಿದೆ, ಸೈಡ್ ಡಿಶ್ ಎಲ್ಲ. ಮೇನ್ ಅಂದರೆ ಪಾಯಸ, ಅನ್ನ, ಸಾರು, ಇದು ಮೇನ್ ಒಂದು ಆಗಿಬಿಟ್ರೆ ಉಳಿದಿದ್ದೆಲ್ಲ ಚಿಕ್ಕದು ಐಟಮ್ಸ್ ಎಲ್ಲ ಅದಾದಮೇಲೆ ಆರಾಮಾಗಿ ಮಾಡ್ಕೋಬೋದು. ಪಾಯಸ ರೆಡಿ ಆಯಿತು. ಅದಾದಮೇಲೆ ಇವಾಗ ಮೆಣಸಿನ್ಕಾಯಿ ಬೋಂಡ ಮಾಡ್ತಾಯಿದ್ದೀನಿ. ಅಂದರೆ ಬಜ್ಜಿ ಅಂತಲೂ ಹೇಳ್ಬೋದು. ಇದನ್ನು ಏನು ಮಾಡಿದ್ದೀನಿ ಅಂದರೆ, ಈ ಬಜ್ಜಿ ಮೆಣಸಿನ್ಕಾಯಿ ಬರುತ್ತಲ್ವ, ಸೊ ಅದನ್ನು ಕಟ್ ಮಾಡಿಬಿಟ್ಟು ಅದರಿಂದ ಬಜ್ಜಿ ಮಾಡಿದ್ದೀವಿ. ಅಂದರೆ ಫುಲ್ ಹಾಕಿದ್ರೆ ದೊಡ್ಡದಾಗ್ಬಿಡುತ್ತೆ, ಅದು ಬಾಕ್ಸಲ್ಲೆಲ್ಲ ಹಾಕೋಕ್ಕಾಗಲ್ಲ. ಸೊ ಅದಾದಮೇಲೆ ಇವಾಗ ತೊಂಡೆಕಾಯಿ ಮತ್ತು ಕಡಲೆ ಹಾಕಿರೋ ಪಲ್ಯ, ಇದು ಅಮ್ಮನೇ ರೆಡಿ ಮಾಡಿದ್ರು. ಸೊ ಇದಿಷ್ಟ ಆದರೆ ನಂದು ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾವಿವತ್ತು ಅಡುಗೆ ಮಾಡಿರೋದು ತೊಂಡೆಕಾಯಿ ಪಲ್ಯ ಮಾಡಿದ್ದೀವಿ, ರೈಸ, ಆಮೇಲೆ ಒಂದು ಸ್ವಲ್ಪ ಕೋಸಂಬರಿ ಮಾಡಿದ್ದೀವಿ, ಆಮೇಲೆ ಸಲಾಡಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಕಟ್ ಮಾಡಿಟ್ಟಿದ್ದೀವಿ, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಗೋಧಿ ನುಚ್ಚಿನ ಪಾಯಸ ಮಾಡಿದ್ದೀವಿ, ಬೇಳೆ ಸಾರು, ಹಾಗೆಯೇ ಮೊಸರನ್ನ ಮಾಡಿದ್ದೀವಿ. ಸೊ ಇದೊಂದು ಸ್ವಲ್ಪ ತಣ್ಣಗಾಗಲಿ ಅಂತ ಫ್ಯಾನ್ ಅಡಿಗೆ ಇಟ್ಟಿದ್ದೀವಿ. ಯಾಕಂದರೆ ಬಿಸಿ ಬಾಕ್ಸ್ಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಪ್ಲಾಸ್ಟಿಕ್ ಬಾಕ್ಸು, ಇನ್ನೊಂದೇನೆಂದರೆ ಅದು ಮುಚ್ಚೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ನಂತರ ಇವಾಗ ಬಾಕ್ಸ್ಗೆಲ್ಲ ಫಿಲ್ ಮಾಡ್ತಾ ಇದ್ದೀವಿ. ಸೊ ಈ ಸಲ 12 ಬಾಕ್ಸ್ ಊಟ ಡೊನೇಟ್ ಮಾಡೋದು ಅಂತ. ಪ್ರತಿ ವರ್ಷ 2 ಸಲ ಫುಡ್ ಡೊನೇಟ್ ಮಾಡ್ತೀವಿ. ಒಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಇನ್ನೊಂದು ನನ್ನ ಮಗಳದ್ದು ಬರ್ಡೇಗೆ. ಸೊ ಈ ಸಲ 35th ಆ್ಯನಿವರ್ಸರಿ ಅಲ್ಲ ಪಪ್ಪ ಅಮ್ಮಂದು. ಸೊ ಅದಕ್ಕೋಸ್ಕರ ಇದಕ್ಕೂ ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಬಟ್ ಕನ್ಫರ್ಮ್ ಇರಲಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ ಆಫೀಸದು ಎಲ್ಲ ನೋಡ್ಕೋಬೇಕು, ಅವ್ರಿಗೆ ರಜೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ತೊಗೊಂಡೋಗಿ ಕೊಡಬೇಕಲ್ವ. ನಮ್ಮ ದೇವಸ್ಥಾನ ಏನಂದರೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಇದೆ. ಸೊ ಅದರಿಂದ ಅಷ್ಟು ದೂರ ನಾವು ಹೋಗ್ಬಿಟ್ಟೆಲ್ಲ ಕೊಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅವರಿದ್ದರೆ ಗಾಡೀಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾರೆ. ಅಲ್ಲದೆ ಟೈಮ್ ಬೇರೆ ಆಗ್ತಾ ಇದೆ, ಆಲ್ರೆಡಿ 11 o'clock ಆಗಿದೆ. ಜಾಸ್ತಿ ಲೇಟ್ ಆದರೆ ಆಮೇಲೆ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಬೇಗ ಎಲ್ಲ ಹಾಕಿಬಿಟ್ಟು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋದು ಅಂತ. ಫುಡ್ ಡೊನೇಟ್ ಮಾಡೋದು, ಇಲ್ಲ ನನ್ನಿಂದ 4 ಜನರಿಗೆ ಹೆಲ್ಪ್ ಆಗಬೇಕು, ಇದೆಲ್ಲ ನಂದು ಚಿಕ್ಕದಿರುವಾಗಿಂದ ನನ್ನ ಕನಸಾಗಿತ್ತು. ಯಾಕಂದರೆ ನಾನು ನನ್ನ ಪಪ್ಪನ ನೋಡ್ಕೊಂಡು ಬೆಳೆದವಳು. ಅವರೂ ಅಷ್ಟೇ ತುಂಬ ಜನರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿದ್ದಾರೆ, ಊಟ ಇಲ್ದವ್ರಿಗೆ ಊಟ ಕೊಟ್ಟಿದ್ದಾರೆ. ಸೊ ಅದನ್ನೇ ನಾನು ನೋಡ್ಕೊಂಡು ಬೆಳೆದಿರೋದ್ರಿಂದ ನಾನು ದೊಡ್ಡವಳಾದ್ಮೇಲೆ ಇದೇ ಥರ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ರಿಗೂ ಒಂದು ಆಸೆ ಇರುತ್ತಲ್ವ, ದೊಡ್ಡವರಾದ್ಮೇಲೆ ಕೆಲಸಕ್ಕೆ ಹೋಗಬೇಕು, ನಾವು ಅರ್ನ್ ಮಾಡಬೇಕು, ಆ ದುಡ್ಡಲ್ಲಿ 4 ಜನರಿಗೆ ಹೆಲ್ಪ್ ಮಾಡಬೇಕು, ಈ ಥರದ್ದೆಲ್ಲ ಕನಸಿರುತ್ತೆ.
ಇರುತ್ತೆ, ನನಗೂ ಅದೇ ಥರ ಇತ್ತು. ಬಟ್ ನನಗೇನಂದರೆ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಮದುವೆ ಆಯಿತು. ಸೊ ಅದಾದಮೇಲೆ ಮದುವೆ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಹತ್ರ ನಂದು ಈ ಥರ ಹೇಳ್ಕೊಂಡೆ, ಈ ಥರ ಕೊಡಬೇಕು ಅಂತ ನನಗೆ ಆಸೆ ಇದೆ ಅಂತ. ಅವರು ಕೂಡ ಅದಕ್ಕೆ ಒಪ್ಕೊಂಡ್ರು. ಸೊ ಮದುವೆ ಆದಾಗಿಂದ ಇಲ್ಲಿ ತನಕನೂ ಪ್ರತಿ ವರ್ಷವೂ ಇದೇ ಥರ ಫುಡ್ ಡೊನೇಟ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಅಲ್ಲದೆ ನಾನು ದೇವ್ರ ಹತ್ರ ಯಾವಾಗಲೂ ಬೇಡ್ಕೋತಾ ಇರ್ತೀನಿ, ಇನ್ನೂ ನನ್ನಿಂದ 4 ಜನರಿಗೆ ಹೆಲ್ಪ್ ಆಗೋ ಥರ ಆಗಲಿ, ಕೊಡೋದು ಇನ್ನೂ ಜಾಸ್ತಿ ಆಗಬೇಕೇ ವಿನಃ ಕಮ್ಮಿ ಆಗಬಾರ್ದು ಅಂತ ನಾನು ಯಾವಾಗಲೂ ಪ್ರೇ ಮಾಡ್ತಾ ಇರ್ತೀನಿ. ಯಾಕಂದರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ಎಲ್ರಿಗೂ ಇರುತ್ತೆ, ನಮಗೂ ತುಂಬಾ ಇದೆ. ಸೊ ಅದರಲ್ಲೂ ಒಂದು ಸ್ವಲ್ಪ ಏನೋ ತಿಂಗಳಿಗೆ ಒಂದಿಷ್ಟು ಅಮೌಂಟು ನಾವು ಎತ್ತಿಡ್ತೀವಿ ಇದಕ್ಕೆ ಅಂತಲೇ. ಬರೀ ಫುಡ್ ಡೊನೇಷನ್ ಅಂತಲ್ಲ, ಬೇರೆನೂ ಅಷ್ಟೇ ಚಿಕ್ಕ ಪುಟ್ಟದೆಲ್ಲ ಡೊನೇಟ್ ಮಾಡ್ತಾ ಇರ್ತೀವಿ. ಇವಾಗ ಎಲ್ಲ ಬಾಕ್ಸ್ ಕೂಡ ಫಿಲ್ ಮಾಡಿ ಆಯಿತು, ಇನ್ನೂ ಕ್ಲೋಸ್ ಮಾಡಿಬಿಟ್ಟು ಅದನ್ನು ತೊಗೊಂಡು ಹೋಗ್ತಾರೆ. ಇದ್ರ ಜೊತೆ ಅರ್ಧ ಲೀಟ್ರ್ ನೀರು ಕೂಡ ಇಟ್ಟಿದ್ದೀವಿ. ಊಟ ಎಲ್ಲ ಕೊಟ್ಟು ವಾಪಸ್ ಬರುವಾಗ ಹಸ್ಬೆಂಡ್ ಒಂದು ಚಿಕ್ಕದು ಕೇಕ್ ಕೂಡ ತೊಗೊಂಬಂದಿದ್ರು. ಸೊ ಇವಾಗ ಅಪ್ಪ ಅಮ್ಮ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಅವ್ರು ಪ್ರತಿ ಸಲವೂ ಅಷ್ಟೇ, ಬರ್ತ್ಡೇ ಇರಲಿ ಆ್ಯನಿವರ್ಸರಿ ಇರಲಿ, ಕೇಕ್ ಕಟ್ ಮಾಡೋ ಟೈಮಲ್ಲಿ ಮೊಮ್ಮಕ್ಕಳನ್ನು ಹತ್ತಿರ ಕೂರಿಸ್ಬಿಟ್ಟೆ ಕೇಕ್ ಕಟ್ ಮಾಡೋದು. ನನ್ನ ಮಗಳು ತುಂಬ ಹೇಳಿದ್ಲು, ಇಲ್ಲ ಬೇಡ ನೀವೇ ಕೇಕ್ ಕಟ್ ಮಾಡಿ ಅಂತ. ಬಟ್ ಆದ್ರೂ ಅವ್ರು ಕೇಳಿಲ್ಲ, ಇಲ್ಲ ಬಾ ನೀನು ಮಧ್ಯದಲ್ಲಿ ಕೂತ್ಕೋ ಅಂತ ಅವಳನ್ನು ಕೂರಿಸಿದ್ರು. ಅದಾದಮೇಲೆ ಗಿಫ್ಟ್ ಏನು ಕೊಡೋದು ಅಂತ ತುಂಬ ಟೈಮಿಂದ ಅನ್ಕೋತಿದ್ವಿ. ಯಾಕಂದರೆ ನಮಗೆ ಎಲ್ಲ ಕೊಟ್ಟಿರೋರಿಗೆ ನಾವೇನು ಕೊಡೋಕ್ಕೆ ಸಾಧ್ಯ ಅಲ್ವಾ. ಸೊ ಅವ್ರ ಹತ್ರ ಎಲ್ಲನೂ ಇದೆ, ನಮಗೆ ಎಷ್ಟೋ ಸಲ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ಅವರು. ಸೊ ಆ ಥರ ಇರುವಾಗ ನಾವೇನು ಕೊಡೋದು ಅಂತ ತುಂಬ ಯೋಚನೆ ಮಾಡಿದ ನಂತರ ವಾಚ್ ಕೊಡೋಣ ಅಂತ ಹಸ್ಬೆಂಡ್ ಹೇಳಿದ್ರು. ಸೊ ಅದರಿಂದ ಪಪ್ಪನಿಗೊಂದು ಅಮ್ಮನಿಗೊಂದು 2 ವಾಚ್ ಗಿಫ್ಟ್ ಮಾಡಿದ್ವಿ. ನಿಜ ಹೇಳಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ತನಕನೂ ಅಷ್ಟೇ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಇನ್ ಕೇಸ್ ಏನಾದರೂ ಗಿಫ್ಟ್ ಕೊಟ್ಟರು ಅವ್ರು ಬೈತಾರೆ, ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ, ಅಟ್ಲೀಸ್ಟ್ ಸೇವ್ ಮಾಡಿಡಿ ನಿಮ್ಮ ಫ್ಯೂಚರ್ಗೆ ಆಗುತ್ತೆ ಅಂತ. ಸೊ ಇದೂ ಅಷ್ಟೇ, ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವಾ ಅಂತ ಏನೂ ಹೇಳೋಕ್ಕೆ ಹೋಗಿಲ್ಲ. ಬಟ್ ಅದಾದಮೇಲೆ ಸರಿಯಾಗಿ ಬೈದರು, ಸುಮ್ಮನೆ ಏನಕ್ಕೆ ಇದೆಲ್ಲ ನಮ್ಮ ಹತ್ರ ಇರಲಿಲ್ವಾ, ತಿರ್ಗಾ ಏನಕ್ಕೆ ತೊಗೊಂಡಿದ್ದು ಅಂತ. ಬಟ್ ನಮಗೆ ಇರುತ್ತಲ್ವಾ, ಯಾವಾಗಲೂ ಈ ಥರ ಕೊಡಲ್ಲ, ಯಾವಾಗಲೂ ಒಂದು ಸಲ ಕೊಡೋದು. ಸೊ ಅದರಿಂದ ನಮಗೂ ಒಂದು ಆಸೆ ಇತ್ತು ಕೊಡಬೇಕು ಅಂತ. ಅದು 35ನೇ ವರ್ಷದ ಆ್ಯನಿವರ್ಸರಿ ಬೇರೆ. ಸೊ ಅದಕ್ಕೋಸ್ಕರ ವಾಚ್ ಗಿಫ್ಟ್ ಮಾಡಿದ್ವಿ. ಹಾಗೆಯೇ ನನ್ನ ಮಗಳು ಅವ್ರಿಗೆ ಒಂದು ಡ್ರಾಯಿಂಗ್ ಮಾಡಿಬಿಟ್ಟು ಕೊಟ್ಟಳು. ಸೊ ಇದು ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಇದು ನಾವು ಪಪ್ಪನಿಗೆ ಅಂತ ಕೊಟ್ಟಿರೋ ವಾಚು. ಗೋಲ್ಡ್ ಇದರಲ್ಲಿ ಬಂದರೆ ಎಲ್ಲ ಫಂಕ್ಷನ್ಗೆಲ್ಲ ಹಾಕೋಕ್ಕಾಗತ್ತೆ ಅಂತ ಈ ವಾಚನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆಯೇ ಇದು ನಮ್ಮ ಅಮ್ಮನಿಗೆ ಅಂತ ಸೆಲೆಕ್ಟ್ ಮಾಡಿರೋದು. ಸೊ ಅವ್ರಿಗೆ ದೊಡ್ಡ ಡಯಲ್ ವಾಚ್ ಅಂದರೆ ಇಷ್ಟಪಡ್ತಾರೆ ಅವರು ದೊಡ್ಡ ಡಯಲ್ ವಾಚು ಪ್ಲಸ್ ಸ್ಟೋನ್ ಎಲ್ಲ ಇದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಈ ವಾಚ್ ತೊಗೊಂಡ್ವಿ. ಹಾಗೆಯೇ ಇದ್ರ ಜೊತೆ ಇನ್ನೂ 1-2 ವಾಚ್ ತೊಗೊಂಡಿದ್ದೀವಿ. ಸೊ ಇದು ನನ್ನ ಹಸ್ಬೆಂಡ್ ಅಣ್ಣನ ಮಗನಿಗೆ ಅಂತ ತೊಗೊಂಡಿರೋ ವಾಚು. ಕಾಲೇಜ್ಗೆ ಹೋಗುವಾಗೆಲ್ಲ ಹಾಕ್ಕೊಳ್ಳೋಕ್ಕಾಗತ್ತೆ ಅಂತ ಈ ಥರ ವಾಚನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆಯೇ ಇನ್ನೊಂದು ವಾಚು ನಮ್ಮ ಅತ್ತೆಗೆ ಅಂತ ತೊಗೊಂಡಿದ್ದು. ಸೊ ಅವ್ರಿಗೇನಂದರೆ ಸ್ವಲ್ಪ ಏಜ್ ಆಗಿದೆ, ಶಿ ಈಸ್ ಆಲ್ಮೋಸ್ಟ್ 70+. ಸೊ ಅದರಿಂದ ಚಿಕ್ಕ ಡಯಲ್ದು ಆದರೆ ಹಾಕೋತಾರೆ ಅಂತ ಹೇಳಿಬಿಟ್ಟು ಈ ಥರ ಚಿಕ್ಕದು ಡಯಲ್ದು ವಾಚ್ ತೊಗೊಂಡ್ವಿ. ಸೊ ಇದು ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ದು ಅವ್ರಿಗೆ. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.